ಅವಾಗಲೇ ಅವ್ರು ಕೇಳಿದರು, ನಮಗೆ ಪ್ಯಾಸೇಜ್ ಬೇಕು, ಈ ಹೈದರಾಬಾದಿಂದ ಪಾಕಿಸ್ತಾನಕ್ಕೆ ನಮಗೆ ಪ್ಯಾಸೇಜ್ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು ಅವರು, ಫ್ರೀ ಪ್ಯಾಸೇಜು. ಪಟೇಲ್ರಿಗೆ, ಬೋಸ್ ಅವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಥರದವರಿಗೆಲ್ಲ ಬಹಳ ಅನ್ಯಾಯ ಆಗ್ತಲ್ಲ ಈ ದೇಶದಲ್ಲಿ ಆಯ್ತಲ್ಲ. ನೀವು ಮೂಲ ಕಾಶ್ಮೀರದವರಾಗಿದ್ದು ಪಾಕಿಸ್ತಾನದಲ್ಲಿದ್ದರೂ ನಿಮಗೆ ಲ್ಯಾಂಡಲ್ಲಿ ಕೊಂಡ್ಕೊಳ್ಳೋ ರೈಟ್ ಇದೆ, ಆದರೆ ಭಾರತೀಯರಿಗಿಲ್ಲ. ನಾನು ಇಲ್ಲಿಂದ ಕಾಶ್ಮೀರ್ಗೆ ಹೊಳ್ತೀನಿ, ಅದಕ್ಕೆ ಪರ್ಮಿಷನ್ ತೊಗೊಂಡೋಗ್ಬೇಕು ಅಂತ ಹೇಳಿದರು. ಶೇಖರ್ ನಮ್ಗೆ ಪರ್ಮಿಷನ್ ತೊಗೊಂಡು ಕಾಶ್ಮೀರಿಗೆ ಬರಬೇಕು ಭಾರತೀಯರು ಅಂತ ಹೇಳಿದರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅಲ್ಲಿ ಹೋಗ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ, ಜೈಲಲ್ಲೇ ಸಾಯ್ತಾರೆ ಅವರು ಅಥವಾ ಸಾಯಿಸ್ತಾರೆ ಗೊತ್ತಿಲ್ಲ. ಅಂದರೆ ಭಾರತ ಅಳ್ಳಿಲ್ಲ. ಆಮೇಲೆ ಈ 75 ವರ್ಷದಲ್ಲಿ ಸಂವಿಧಾನದ ಗಾಂಭೀರ್ಯವನ್ನು ನಾವು ಎಷ್ಟು ಕಾಪಾಡಿದ್ದೇವೆ? ತಕ್ಕ ಮಟ್ಟಿಗೆ ಕಾಪಾಡಿದ್ದೀವಿ ಅನಿಸುತ್ತೆ. ಯಾಕೆಂದರೆ ಕೆಲವೆಲ್ಲ ನೋಡಿ, ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋದರೆ ಕೆಲವೊಮ್ಮೆ ಏನೇನೋ ವಿಚಿತ್ರ ತೀರ್ಪುಗಳು ಬರುತ್ತೆ, ನಾನು ಒಪ್ಕೊಳ್ತೀನಿ. ಇದು ಕಾರಿನ ಇದಕ್ಕೆ ನೀವು ಕಾರ್ಯಾಂಗ ಇದಕ್ಕೆ ಇದು ಫಿಲ್ಟರ್ ಹಾಕ್ಬಿಡಿ ಅದೆಲ್ಲ ಇದೆಯಲ್ಲ, ಆ ಥರದ ವಿಚಿತ್ರ ಏನೆಲ್ಲ ತೀರ್ಪು ಬರುತ್ತೆ. ಹೈವೇ ಪಕ್ಕ ಬಾರ್ ಇರ್ಬಾರ್ದು, ಅಲ್ಲ ಬಾಟ್ಲು ಲಾರಿಯಲ್ಲಿ ಇಟ್ಕೊಳ್ಳೋದ್ರಿ ಆ ಥರದೆಲ್ಲ ಇರುತ್ತೆ. ಆದರೆ ಒಟ್ಟಿನಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಬಂದಾಗ ಒಂದು ಕ್ರಮ ಇದೆಯಲ್ಲ, ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಪು ಕೊಡುತ್ತಿರೋದು. ಈಗ ಬೊಮ್ಮೈ ಕೇಸನ್ನು ನಿರ್ಧಾರ ಮಾಡಿದ್ದಿದೆಯಲ್ಲ, ಆ ಥರದ ಕೆಲವು ಮಾದರಿಗಳಿದೆ. ವೆರ್ ದೇ ಗಿವನ್ ಎ ವೆರಿ ಗುಡ್ ಜಡ್ಜ್ಮೆಂಟ್. ನನಗೆ ತುಂಬ ಇಷ್ಟ ಆಗಿದ್ದು ಇತ್ತೀಚಿನ ಜಡ್ಜ್ಮೆಂಟ್ಸಲ್ಲಿ ಆರ್ಟಿಕಲ್ 370 ಬಂದಾಗ ಒಂದು ಇಂಪಾರ್ಟೆಂಟ್ ಲೈನ್, ಅವರು ಚಂದ್ರಚೂಡ್ ಅವರು ಓದ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಲೈನ್ ಹೇಳ್ತಾರೆ ಅವರು. ಅಂದರೆ 5 ಜಡ್ಜಸ್ಸು ಅದನ್ನು ಆ ಲೈನನ್ನು ಒಪ್ಕೋತಾರೆ. ಯಾಕಂದರೆ ಅದು ಯುನಾನಿಮಸ್, ಅವ್ರು ಓದಿದ ಭಾಗ ಯುನಾನಿಮಸ್. ಅವ್ರೇನಂತಾರೆ, ನೀವು ಒಂದು ಸತಿ ಲೆಟರ್ ಆಫ್ ಅಕ್ಸೆಷನ್ ಕೊಟ್ಟ ಮೇಲೆ ನಿಮಗೆ ಸಾವರೆಂಟಿ ಇರಲ್ಲ ಅಂತಾರೆ. ಭಾಳ ಚೆನ್ನಾಗಿದೆ. ನನಗೆ ಕನ್ನಡದಲ್ಲಿ ಅದನ್ನು ಹೇಳೋಕ್ಕೆ ಬರಲ್ಲ, ನಾವು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಸಾವರೆಂಟಿ ಅಂದರೆ ಈ ಅರ್ಥದಲ್ಲಿ ಸ್ವಾಧಿಕಾರ ಅಂತ. ಹೌದು. ನೀವು ನಾನು ಭಾರತದ ಭಾಗ ಆಗಿದ್ದೀನಿ ಅಂತ ಹೇಳಿದ ಮೇಲೆ ನಿಮಗೆ ಸ್ವಾಧಿಕಾರದ ಸ್ವಾತಂತ್ರ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿರಿ ಅದು, ಎಷ್ಟು ಎಷ್ಟು ಕ್ಲಿಯರ್ ನೋಡಿ. 500 ಪುಟ ಜಡ್ಜ್ಮೆಂಟ್ ಓದೋದು ಒಂದೇ, ಅದೊಂದು ಲೈನ್ ಓದೋದು ಒಂದೇ, ಎಷ್ಟು ಚೆನ್ನಾಗಿದೆ. ಆ ಥರ ಕೆಲವು ಸಮಯ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಎಷ್ಟು ಕಷ್ಟದ ದೇಶದಲ್ಲಿ ಆ ಸಂವಿಧಾನ ನಮಗೆ ಕೆಲಸಕ್ಕೆ ಬಂದಿದೆ. ಅದು ಇಲ್ಲದಿದ್ದರೆ ಎಂತೆಂಥ ಗೊಂದಲಗಳಾಗ್ಬಿಟ್ಟಿರೋದು ಇಲ್ಲಿ. ಇನ್ನೊಂದು ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಬಂದ್ರಲ್ಲಿ ಹೇಳ್ತಾರೆ ಅವರು. ಕೆಲವರು ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ, ನೀವು ಯೂನಿಯನ್ ಅಂತ, ಇದು ಫೆಡರೇಷನ್ ಅಂತ ಮಾಡಿ ಅಂತ ಹೇಳ್ತಾರೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಿ ಇಟ್ ಈಸ್ ಫೆಡರಲ್ ಇನ್ ಕ್ಯಾರೆಕ್ಟರ್ ಬಟ್ ಇಟ್ಸ್ ಎ ಯೂನಿಯನ್ ಅಂತ ಹೇಳ್ತಾರೆ ಅವರು. ನೋಡಿ ಎಂಥ ನೀವು ಓದಿ. ಅದು ಪಂಡಿತ್ ನೆಹರು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಅವರು. ಅಂದರೆ ಒಂಥರ ಅವರ ಒಂದು ರೊಮ್ಯಾಂಟಿಕ್ ಗ್ಲೋರಿಫೈ ಮಾಡ್ತಾರೆ, ಅಲ್ಲ, ಒಂದು ರೊಮ್ಯಾಂಟಿಕ್ ಔದಾರ್ಯದಲ್ಲಿ ಅವ್ರು ಹೇಳ್ತಾರೆ, ಎಷ್ಟೊಂದು ಥರದ ಇದು ಒಂದು ವೈವಿಧ್ಯದ ಒಂದು ಭಾರತ ಇದು, ಎಷ್ಟೊಂದು ಥರದ ಭಾಷೆ, ಸಂಸ್ಕೃತಿ, ಜನಗಳು, ನಂಬಿಕೆಗಳು ಅದೆಲ್ಲ ಇದೆ ನಮ್ಮಲ್ಲಿ. ಅದು ಎಷ್ಟು 600 ಪ್ರಿನ್ಸ್ಲಿ ಸ್ಟೇಟ್ಸು ಮತ್ತು ಈ ಪ್ರಿನ್ಸಿಪಾಲಿಟೀಸ್ ಜೊತೆಗೆ ಪ್ರೆಸಿಡೆನ್ಸಿ, ಮೆಡ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಇದೆಲ್ಲ ಕಂಟೋನ್ಮೆಂಟ್ಗಳು ಎಲ್ಲವೂ ಸೇರಿ ಒಂದು 600ಕ್ಕಿಂತ ಹೆಚ್ಚು ಕಮ್ಮಿ ಆಸುಪಾಸು ಇದೆ. ಅವರೆಲ್ಲರಿಗೂ ಬ್ರಿಟಿಷರು ಎಂಥ ಗಿಮಿಕ್ ಅದು. ಅವರು ನೀವೊಬ್ಬ ಇಲ್ಲಿ ಭಾರತದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು, ಅಥವಾ ನೀವೇ ಸ್ವತಂತ್ರ ಇರ್ಬೋದು, ಬ್ರಿಟಿಷರು ಹೋಗುವಾಗಲೂ ಸುಮ್ಮನೆ ಹೋಗ್ತಾರೆ ಅವರು. ಅವ್ರು ಹೇಳ್ತಾರೆ,
ಇವ್ರಿಗೆ ಅದನ್ನು ಮುಂದುವರಿಸಿದ ರೀತಿಯಲ್ಲಿ ಇವರು ಅವ್ರವ್ರು ಇಷ್ಟ ಬಂದಿದ್ದ ರೀತಿಯ ಇದು ಕಾನೂನು ರಚಿಸ್ಕೋಬೋದು ಅಂತ ಹೇಳ್ತಾರೆ. ನೀವು ಕೇಳಿದ್ರಲ್ಲ, ಹೌದು, ಕಾಶ್ಮೀರಿಗೆ ಮಾತ್ರ ಬಿಟ್ಟರು ಅಂತ. ಆ್ಯಕ್ಚುಲಿ ಬೇರೆಯವ್ರಿಗೆ ಬಿಡೋದಕ್ಕೂ ತಯಾರಿದ್ರು ಅವ್ರು ಹೇಳ್ತಾರೆ. ಅವರು ಆವಾಗ ಅವ್ರಿಗೆ ಅದಾದಮೇಲೆ ಅದಕ್ಕೆ ರೆಸ್ಪಾನ್ಸು ಅಂಬೇಡ್ಕರ್ ನಿಂತ್ಕೊಂಡು ಹೇಳ್ತಾರೆ, ಅಲ್ಲ ಏನು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಇದು ಹೀಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ನಮಗೆ ಈ ವಿಷಯದಲ್ಲಿ ಪಟೇಲ್ರು ಅಂಬೇಡ್ಕರ್ ಭಾಳ ಅದ್ಭುತವಾದ ಕೆಲಸ ಮಾಡಿದ್ರು ಅಂತ ಅನಿಸ್ತಲ್ಲ. ಅಥವಾ ತುಂಬ ಜನ ಆಗ ತುಂಬ ಒಳ್ಳೆ ಕೆಲಸ ಮಾಡಿದವರು ಇದ್ರು. ಇಲ್ಲದಿದ್ರೆ ಈ ಅಖಂಡತೆ ಭಾರತಕ್ಕೆ ದಕ್ತಿರ್ಲಿಲ್ಲ. ನೋಡಿ, ನಾವು ಇದಾದ ಮೇಲೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ರಜಾಕರ್ಸು ಅವಾಗಲೇ ಅವ್ರು ಕೇಳಿದರು, ನಮಗೆ ಪ್ಯಾಸೇಜ್ ಬೇಕು, ಈ ಹೈದರಾಬಾದಿಂದ ಪಾಕಿಸ್ತಾನಕ್ಕೆ ನಮಗೆ ಪ್ಯಾಸೇಜ್ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು ಅವರು. ಫ್ರೀ ಪ್ಯಾಸೇಜು ಹೈವೇ ಮಾಡಿಬಿಟ್ಟಿರ್ತಿದ್ರು ಅಲ್ಲಿ. ಹೌದು, ಈಗ ಭಾರತ ಮುಖ್ಯ ನೀರು ಕುಡಿದೆಲ್ಲ ಆಗ್ತಿತ್ತು ಇಷ್ಟೊತ್ತಿಗೆ. ಅದನ್ನು ಅವ್ರು ಬಿಟ್ಟೋಗಲಿಲ್ಲ ಅವರು. ನಮ್ಮ ಪಂಡಿತ್ ರಾಜೀವ್ ತಾರಾನಾಥ್ ಇದ್ದಾರಲ್ಲ, ಅವ್ರ ತಂದೆ ಪಂಡಿತ್ ತಾರಾನಾಥ್, ಅವರೆಲ್ಲ ಸೇರಿ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು. ಅವರೆಲ್ಲ ಸೇರ್ಕೊಂಡಿದ್ರು ಅದರಲ್ಲಿ. ಹೋರಾಟ ಮಾಡಿದಾಗ ಬಿಡಿಸಿದ್ರು. ಪಟೇಲ್ ದೊಡ್ಡವ್ರು ಬಿಡಿ, ಅವ್ರನ್ನ ತುಂಬ ಬೇಗ ಕಳ್ಕೊಂಡ್ವಿ. ಬೋಸನ್ನ ತುಂಬ ಬೇಗ ಕಳ್ಕೊಂಡ್ಬಿಟ್ವಿ. ಬಟ್ ಪಟೇಲ್ರಿಗೆ, ಬೋಸ್ ಅವರಿಗೆ, ಆಮೇಲೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಥರದವರಿಗೆಲ್ಲ ಬಹಳ ಅನ್ಯಾಯ ಆಗ್ತಲ್ವ ಈ ದೇಶದಲ್ಲಿ, ಆಯ್ತಲ್ಲ. ನೋಡಿ, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ನೆಹರು ಕ್ಯಾಬಿನೆಟಲ್ಲಿ ಐ ಥಿಂಕ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು ಅನ್ಸುತ್ತೆ. ಅವರು ಈ ಸ್ಟೇಪಲ್ಡ್ ಆರ್ಟಿಕಲ್ 35 ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಮಾಡಲ್ಲ, ನೇರ ಪ್ರೆಸಿಡೆಂಟ್ ಆರ್ಡ್ರು ಬಾಬು ರಾಜೇಂದ್ರ ಪ್ರಸಾದ್ ಸೈನ್ ಮಾಡ್ತಾರೆ. ಆರ್ಟಿಕಲ್ 370 ಜೊತೆ ಆರ್ಟಿಕಲ್ 335 ಹಾಕಿ ಆರ್ಟಿಕಲ್ 35 ಅಡಿಯಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದ ಬೇರೆ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾರೆ. ನೋಡಿ, ಅದೇ ಹೇಳೋದು, ಆಯಿತಾ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೀವು ಮೂಲ ಕಾಶ್ಮೀರದವರಾಗಿದ್ದು ಪಾಕಿಸ್ತಾನದಲ್ಲಿದ್ದರೂ ನಿಮಗೆ ಲ್ಯಾಂಡಲ್ಲಿ ಕೊಂಡ್ಕೊಳ್ಳೋ ರೈಟ್ ಇದೆ. ಆದರೆ ಭಾರತೀಯರಿಗಿಲ್ಲ. ಈ ಥರದ್ದು ಅಂಥ ವಿಚಿತ್ರದೊಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾರೆ ಅವರು. ಅದನ್ನ ಮಾಡಿದಾಗ ಅವರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಹೇಳ್ತಿದ್ದಂಥ ಇದು ಅನ್ಯಾಯ. ಇದು ಒಂದು ದೇಶ, ಒಂದು ಕಾನ್ಸ್ಟಿಟ್ಯೂಷನ್ನು, ಒಂದು ದೇಶ, ಒಂದು ರಾಷ್ಟ್ರ, ಒಂದು ಧ್ವಜ, ಇದು ಎಂಥದ್ದು ಇದು ಅಂತ ಹೇಳ್ತಾರೆ ಅವರು. ಆದರೆ ನೆಹರು ಅವರು ಒಪ್ಪೋದಿಲ್ಲ. ಇವರು ರಿಸೈನ್ ಮಾಡ್ತಾರೆ ನೆಹರು ಕ್ಯಾಬಿನೆಟ್. ಅಲ್ಲ, ನೆಹರು ಉದ್ದೇಶ ಏನಿತ್ತು ಹಾಗಾದರೆ? ಅಂದರೆ ಇಂಥ ಆಘಾತಕಾರಿ, ಇಂಥ ದೇಶದಕ್ಕೆ ಇದು ದ್ರೋಹ ಮಾಡೋದಲ್ವ? ಅಂದರೆ ಅವ್ರಿಗೆ ಹೊಳೆದಿರ್ಲಿಲ್ವೋ ಏನೋ ರೀ. ನನಗೆ ಇನ್ನೇನು ಹೇಳೋದಕ್ಕಾಗತ್ತೆ ಹೇಳಿ. ನಾವು ಅವ್ರಿಗೆ ದುರುದ್ದೇಶ ಇದ್ದು ಅಂತ ನೀವು ಹೊಳೆದಿದೆ, ನೀವು ಅವಾಯ್ಡ್ ಮಾಡ್ತಾ ಇದ್ದೀರಿ. ಅವಾಯ್ಡ್ ಮಾಡೋದಲ್ಲ, ಅದು ನೋಡಿ, ನೀವು ಇದನ್ನು ನಾವು ಸರ್ಮೈಸ್ ಅಂತ ಹೇಳ್ತೀವಿ. ನನಗೆ ಸ್ಪಷ್ಟ ಗೊತ್ತಿರಲ್ವಲ್ಲ ಯಾಕೆ ಮಾಡೋದು ಅಂತ. ಹೌದು, ಇಮೇಜ್ ಮಾಡ್ಬೋದು ಅಷ್ಟೇ. ಅಂದರೆ ನಾವು ಅವ್ರಿಗೆ ಹಂಗಾರೆ ಭಾರತನಿಗೆ ನಾಶ ಮಾಡಬೇಕು ಅಂತ ಮನಸ್ಸಲ್ಲಿತ್ತು ಹೇಳೋಕ್ಕಾಗಲ್ಲ ನನಗೆ. ಆದರೆ ಕಾಶ್ಮೀರವನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ ಇತ್ತು. ಅಂದರೆ ಕಾಶ್ಮೀರ್ ಬೇರೆ ಅಂತ ಇಡಬೇಕು ಅನ್ನೋದು ಇತ್ತು ಅವ್ರಿಗೆ ಅಂತ ಅನ್ಸುತ್ತೆ. ನಿಜ ಅದು. ಆದರೆ ಭಾರತವನ್ನು ಒಡೆಯೋದಕ್ಕೆ ಮಾಡಿದ್ರು ಅಂತ ನಾನು ಹೇಳೋದಕ್ಕೆ ಅಲ್ಲ, ಆ ಲೆವೆಲ್ಗೆ ಹೋಗಬೇಕಾಗಿಲ್ಲ. ಆದರೆ ನೋಡಿ, ಅವ್ರು ಎಷ್ಟು ಕ್ರೂಯಲ್ ಇರ್ತಾರೆ ಅಂದರೆ, ಅವ್ರು ರಿಸೈನ್ ಮಾಡಿದಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಹೇಳ್ತಾರೆ, ನಾನು ಒಂದು ದೇಶ ಅದು, ನಾನು ಇಲ್ಲಿಂದ ಕಾಶ್ಮೀರ್ಗೆ ಹೊಳ್ತೀನಿ, ಅದಕ್ಕೆ ಪರ್ಮಿಷನ್ ತೊಗೊಂಡೋಗ್ಬೇಕು ಅಂತ ಹೇಳಿದರು. ಶೇಖ್ ನಮ್ಗೆ ಪರ್ಮಿಷನ್ ತೊಗೊಂಡು ಕಾಶ್ಮೀರಿಗೆ ಬರಬೇಕು ಭಾರತೀಯರು ಅಂತ ಹೇಳಿದರು. ಇವರು ಅದಕ್ಕೆ ನಾನು ಹೋಗ್ತೀನಿ ಅಂದರೆ, ರಾಷ್ಟ್ರಪತಿಯನ್ನು ಬರ್ಲಿಕ್ಕೆ ಬಿಟ್ಟಿಲ್ಲ ಅವರು, ಏನೋ ಒಂದು ಪ್ರಕರಣ ಆಗುತ್ತೆ. ಅದಕ್ಕೆ ಇವ್ರು ಹೇಳಿದ್ದಕ್ಕೆ ಶೇಖ್ ಅಬ್ದುಲ್ಲಾ ಅಲ್ಲಿಂದ ಹೇಳ್ತಾರೆ, ನನಗೆ ಮೈ ಜುಮ್ಮನ್ ಅಂತ ಹೇಳೋದಕ್ಕೆ ಎಂತೆಷ್ಟು ಧೈರ್ಯ ಇತ್ತು ಅವ್ರಿಗೆಲ್ಲ ಅಂತ. ಆ ಧೈರ್ಯ ಅವ್ರಿಗೆ ಕಲ್ಪಿಸ್ಕೊಟ್ಟಿದ್ದೆ ನೆಹರು. ನೋಡಿ, ಅವರು ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಹೆಂಗೆ ಹೋಗ್ತಾರೆ ನೋಡೋಣ ನೋಡಿ ಅಂತಾರೆ. ನಿಮ್ಗೆ ದುಃಖ ಆಗೋದು ಯಾವ್ದು ಗೊತ್ತಾ? ದುಃಖ ಆಗೋದು ಹೇಳ್ತೀನಿ ಕೇಳಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅಲ್ಲಿ ಹೋಗ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಲ್ಲೇ ಸಾಯ್ತಾರೆ ಅವರು, ಅಥವಾ ಸಾಯಿಸ್ತಾರೆ ಗೊತ್ತಿಲ್ಲ. ಅಂದರೆ ಭಾರತ ಅಳ್ಳಿಲ್ಲ ನೋಡಿ. ಇದೆಲ್ಲ ಭಾಳ ಕ್ರೂರ ಸತ್ಯಗಳಲ್ವ ಇದು. ಇದಕ್ಕೆ ಐ ವಿಟ್ನೆಸ್ ನೆಹರು. ಇದನ್ನೆಲ್ಲ ನಾವು ನೋಡಿ, ಅದಕ್ಕೆ ಅಲ್ಲಿಂದ ಬಂದು ಅವ್ರ ಕಡೆ ಅವ್ರ ಮನೆಯವ್ರನ್ನೇ ಅಲ್ಲಿಂದ ಬಂದು ನಮ್ಮ ಪ್ರಧಾನಿ ಆಗಿದ್ದವರು, ಮುಂದೆ ಆಗ್ಬೋದಾದ ಪ್ರಧಾನಿ ಅವರನ್ನು ನಮ್ಮ ತಮಿಳ್ನಾಡಲ್ಲಿ ಕೊಲೆ ಮಾಡ್ತಾರೆ. ಆಯಿತಾ? ಅವರು ನಾವೇನು ಮಾಡೋದಿಲ್ಲ, ನಾವೇನು ಕ್ರಮ ಕೈಗೊಳ್ಳಲ್ಲ,
ಏನು ಮಾಡಲ್ಲ ನಾವು. ಯೋಚನೆ ಮಾಡಿರಿ. ನಾನು ನಿಮ್ಮನ್ನ ಕೇಳ್ತೀನಿ, ಈಗ ಮೋದಿ ಎರಾದಲ್ಲಿ ಯಾರಾದರೂ ಬಂದು ಹಂಗೆ ಮಾಡಿಬಿಟ್ಟು ಹೋದರೆ ಏನಾಗ್ಬೋದು ಅದು? ಈಗೆಲ್ಲ ಇವರೆಲ್ಲ ಹೆದರ್ಕೊಂಡಿದ್ದಾರಲ್ಲ, ಈಗ ಅಮೇರಿಕ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಅನ್ನೋನ್ ಪರ್ಸನ್ಸು 27 ಜನರು ಉಡಾಯಿಸ್ತಾವ್ರೆ. ಎಷ್ಟೊಂದು ಜನ ಅನ್ನೋನ್ ಪರ್ಸನ್ಸ್ ಇದಾರಲ್ಲ. ಪಾಕಿಸ್ತಾನದಲ್ಲಂತೂ ವಾಕಿಂಗ್ ಹೋಗ್ಲಿಕ್ಕೂ ಕಷ್ಟ. ನಮಗೆ ಗೊತ್ತಿಲ್ಲ ಯಾರು ಮಾಡ್ತಿದ್ದಾರೆ ಅಂದರೆ ನಾವು ಹೇಳ್ತಿರೋದು ಆ ಥರ ಅನ್ನೋನ್ ಪರ್ಸನ್ಸ್ ಎಷ್ಟೊಂದು ಜನ ಇರೋರು ಆವಾಗ ಅಲ್ವಾ. ಅದು ನಾ ಹೇಳೋದು ಆವಾಗಿಂತ ಇವಾಗ ಸರಿಗಿದೆ ಅಂತ. ಸರಿ, ಈ 10 ವರ್ಷ ಮೋದಿದನ್ನು ಹೀಗೆ ಹೇಳ್ತಾರೆ ಕರಾರುವಕ್ಕ. ತುಂಬ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಹೇಳ್ತೀನಿ ಅವ್ರು ಮಾಡಿರೋದು. ಅವರು ಯಾವಾಗೂ ಕ್ಲೈಮ್ ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ಈ ಅಂತ್ಯೋದಯ ಅಂತ ಯಾವುದು ನಿಮ್ಮ ಅವರು ನನಗೆ ಗೊತ್ತಿಲ್ಲ, ನಾವು ಓದಿಲ್ಲ ಅದು. ದೀನ್ ದಯಾಳ್ ಉಪಾಧ್ಯಾಯದು ಅವ್ರದ್ದು ಪ್ರಿಂಟಲ್ಲಿ ಇವರು ಈ ಸತಿ ಬರ್ಕೊಂಡಿದ್ದಾರೆ, ಇವರು ಶೇಖರ್ ಗುಪ್ತಾ ಅವರು. ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅಂತ ಅವ್ರ ಅಭಿಪ್ರಾಯ. ನಾ ಹೇಳೋದವರು ಕಟ್ಟ ಕಡೆಯ ವ್ಯಕ್ತಿಗೆ ಅನುಕೂಲ ಮಾಡೋ ಸ್ಕೀಮ್ಸ್ ಮಾಡಿದಾರಲ್ಲ, ಅವೆಲ್ಲವೂ ನಾನು ಹಳೆ ಲೆಫ್ಟಿಸ್ಟ್ ಇರೋದ್ರಿಂದ ನನ್ನ ಪ್ರಕಾರ ಲೆಫ್ಟ್ ಅದು. ನಿಮ್ಮ ಆ ಲೆಫ್ಟ್ ಟು ರೈಟ್ ನೆಕ್ಸ್ಟ್ ಹೇಳೋಣ ಅದು ಇದು ಹಳೆ ಲೆಫ್ಟ್. ನಾನು ಆ ಲೆಫ್ಟ್ ಈಗಲೂ. ಅಂದರೆ ಸರ್ಕಾರ ಇರೋದು ಅವರಿಗೆ, ನಮಗೆ ಸರ್ಕಾರ ಈಗ ಇರಬೇಕಾಗಿಲ್ಲ. ಸ್ವಲ್ಪ ನಮ್ಮ ಸಮಸ್ಯೆಗಳೇನಾದ್ರು ಇದ್ದರೆ ನಾವು ಹೇಳ್ಕೊಳಕ್ಕಾಗತ್ತೆ. ಆದರೆ ತೀರಾ ಹುಟ್ಟು ಸಾವು ಮಧ್ಯ ಸ್ಟ್ರಗಲ್ ಮಾಡೋದ್ರಿಂದ ನಮ್ಮ ಮೇಲೆ ತಂದುಬಿಟ್ಟಿದೆ. ನಮ್ಮ ಈ 75 ವರ್ಷ ಭಾರತ ನಮ್ಮನ್ನು ಈ ಲೆವೆಲಿಗೆ ತಂದಿಟ್ಬಿಟ್ಟಿದೆ. ಇಂಥ ಮನೇಲಿರ್ಬೋದು, ನನ್ನ ಹತ್ರ ಕಾರಿದೆ, ನಮ್ಮನ್ನು ಈ ಲೆವೆಲಿಗೆ ತಂದಿಟ್ಬಿಟ್ಟಿದೆ. ಅಥವಾ ಕೆಲವ್ರಿಗೆಲ್ಲ ಬೈಕ್ ಇರ್ಬೋದು, ಅವರು ಮೇಲೆ ಬಂದುಬಿಟ್ಟಿದ್ದಾರೆ ಆಗಲೇ. ಉದ್ಯೋಗ ಇದೆ, ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕಾಗತ್ತೆ, ಇಂಗ್ಲೀಷಲ್ಲಿ ಬರೆದಿದ್ದು ವ್ಯಾಪಾರ ಮಾಡೋಕ್ಕೆ ಬರುತ್ತೆ, ಇದೆಲ್ಲ ಇದೆ ಕೆಲವ್ರಿಗೆ. ಆದರೆ ಈಗಲೂ ಕೆಲವರು ಕೂಲಿ ಕೆಲಸ ಮಾಡಬೇಕು, ದಿನ ಹೋಗಿ ಆ ದಿನದ ಊಟ ಆವತ್ತೇ ಸಂಪಾದನೆ ಮಾಡಬೇಕು, ಆ ಥರದ್ದು ಇದೆ ಅಲ್ಲ, ಅವ್ರನ್ನ ನೋಡ್ಕೋಬೇಕು. ಆ ಕೆಲಸವನ್ನು ಜನ್ಧನ್ ಅಕೌಂಟ್ ಇರ್ಬೋದು, ಮನೆಗೆ ಇದು ಸಿಲಿಂಡರ್ ಕೊಟ್ಟಿರೋದಿರ್ಬೋದು, ಇವರೆಲ್ಲ ಬರಿತಾ ಇದ್ದಾರಲ್ರಿ ಪೇಪರ್, ಅವ್ರಿಗೆ ಗೊತ್ತಿಲ್ಲ. ನೋಡಿ, ನಾನು ಹಿಂದೆ ಯಾರೋ ಇಂಟರ್ವ್ಯೂ ಮಾಡಿದವ್ರಿಗೆ ಹೇಳಿದೆ, ಪರಿಸರ ಮಾಲಿನ್ಯ ಅಂದರೆ ವಾಯು ಮಾಲಿನ್ಯ ಇದೆಯಲ್ಲ, ಅದರಿಂದ ದೊಡ್ಡ ಅಪಾಯ ಇದೆ ಗೊತ್ತಾ. ಅದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಡಸ್ಟು 2.5 mm ಕಮ್ಮಿ ಇದ್ದರೆ ಅದು MM ಅಲ್ಲ, ಅದು ಮೆಜರ್ ಮೈಕ್ರೋ ಇದಿರುತ್ತೆ, ಅದಕ್ಕಿಂತ ಕಮ್ಮಿ ಇದ್ದರೆ ಇಟ್ ಕ್ಯಾನ್ ಗೋ ಬಿಟ್ವೀನ್ ಟಿಶ್ಯೂಸ್. ಅದಕ್ಕೆ ನಿಮಗೆ ಕಿಡ್ನಿ ಡ್ಯಾಮೇಜು ಅವೆಲ್ಲ ತುಂಬ ಆಗೋದು. ತುಂಬ ಈ ವಾಯು ಮಾಲಿನ್ಯದಿಂದ ನಮ್ಮಲ್ಲಿ ಕೋಟ್ಯಾಂತರ ಜನ ಸಾಯೋದು ಮುಂದೆ ಇರುತ್ತೆ ಆದರೆ ನಮ್ಮ ತಲೆಗೆ ಬರೋದು ಯಾವಾಗಲೂ ವಾಯು ಮಾಲಿನ್ಯ ಅಂದರೆ ಹೊರಗಡೆ ಅಂತ. ಹೌದು. ಆದರೆ ಮನೇಲಿ ಸೌದೆ ಎಲ್ಲ ಆಯ್ಕೆ ಮಾಡಿ ಎಲೆ ಹಾಕಿ ಹಚ್ತಾರಲ್ಲ, ಆಯಿತಾ, ಹೊಟ್ಟೆ ಒಳಗೆ ಮಗು ಇರುತ್ತೆ, ಪಕ್ಕದಲ್ಲಿ ಮಗು ಇರುತ್ತೆ, ಆ ಹೆಣ್ಣಿನ ಕತೆ ಏನು ಆಯಿತಾ. ಅದರಿಂದ ಆಗೋ ಅದರ ಪ್ರಮಾಣ ಎಷ್ಟು ಗೊತ್ತಾ? ಗಣಪತಿಯವರು ನಿಮ್ಗೆ ಆಶ್ಚರ್ಯ ಆಗುತ್ತೆ, 62% ಆಫ್ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಇಸ್ ಇಂಡೋರ್ ಏರ್ ಪೊಲ್ಯೂಷನ್. ಓ ಮೈ ಗಾಡ್, 62%. ಇವ್ರಿಗೇನಾರು ಅರ್ಥ ಆಗುತ್ತೇನ್ರಿ? ಇವರು ಮಡಕೆ ಇಟ್ಕೊಂಡು ಅಥವಾ ಬಿಂದಿಗೆ ಇಟ್ಕೊಂಡು 4.5 ಕಿಲೋಮೀಟರ್ ನಡ್ಕೊಂಡೋಗಿ ಬೆಳಗ್ಗೆ ನೀರು ತಗೊಂಡು ಬರಲಿ ಮನೆಗೆ. ಹೌದು. ಇವ್ರಿಗೆ ಏನು ಅಂತ ಗೊತ್ತಾಗುತ್ತೆ. ನಲ್ಸೆ ಜೆಲ್ ಪ್ರತಿ ಮನೆಗೂ ನೀರು ಕೊಡೋದು. ಹಳ್ಳಿ ಮನೆಗೆ ಫಸ್ಟ್ ಕೊಡ್ತಾ ಇರೋದು, ಸಿಟಿಲಲ್ಲ. ಕರೆಕ್ಟ್. ನೆಕ್ಸ್ಟು ನೀವು ರಾತ್ರಿ ಇಡೀ ದಿನ ತಡ್ಕೊಂಡು ತಾಯಿ ತಂಗಿ ತಾಯಂದರು ಆಚೆ ಹೋಗ್ಬೇಕಲ್ಲ. ಅಂದರೆ ಅವರ ಬಾಡಿ ಶೇಮ್ ಆಗಬಾರ್ದು, ಅವ್ರ ಘನತೆಯನ್ನು ಕಾಪಾಡಿಕೊಂಡು ಬದುಕಬೇಕಲ್ಲ. ಆ ಹಿಂಸೆಯಿಂದ ಪಾರು ಮಾಡುವ ಪ್ರಯತ್ನ ಮಾಡೋದಿದೆಯಲ್ಲ, ಅದೆಲ್ಲ ಭಾಳ ದೊಡ್ಡ ಕೆಲಸ ಅವ್ರು ಮಾಡಿರೋದು. ಇವರು ಎಂಥದಾರೆ ಹೇಳಿ. ಮತ್ತು ಒಂದು ಹೆಣ್ಮಗಳಿಗೆ ಅವಳಿಗೆ ಅಕೌಂಟಿಗೆ ಡೈರೆಕ್ಟ್ ದುಡ್ಡು ಹೋದರೆ, ಗಂಡ ಬಿಟ್ಟೋದ್ರೆ ಅಷ್ಟು ಹೆದರಲ್ಲ ಅವಳು, ಬದುಕ್ತಾಳೆ ಅವಳು. ಹೌದು ಅಲ್ಲ? ಹೌದು. ಅದು ವಿಮೆನ್ ಎಂಪವರ್ಮೆಂಟು. ಸುಮ್ಮನೆ ಬೊಗಳೆ ಹೊಡೆಯೋದಲ್ಲ, ಅದು ವಿಮೆ. ಅದೆಲ್ಲ ಮಾಡಿದ್ದಾರೆ ಅವರು. ಅದನ್ನ ಪಟ್ಟಿ ಮಾಡ್ತಾ ಹೋಗಲ್ಲ, ನಿಮಗೆ ಗೊತ್ತದು. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದು, ಅಷ್ಟು ವಿಶ್ವವನ್ನು ಸುತ್ತಿ ನಾವು ಭಾರತೀಯರು ಹೀಗೆ ಅಂತ ಹೇಳ್ಕೊಂಡು ಬಂದಿದ್ದಾರೆ.
ಭಾರತಕ್ಕೆ ತಮ್ಮ ಮೂಲಕ ಘನತೆಯನ್ನು ಮರ್ಯಾದೆಯನ್ನು ತಂದುಕೊಟ್ಟಿದ್ದಾರೆ. ಸ್ವಲ್ಪ ಎಲ್ಲರೂ ಗಂಭೀರವಾಗಿ ಗೌರವ ಕೊಟ್ಟು ಭಾರತದ ಬಗ್ಗೆ ಮಾತಾಡೋದನ್ನ ನಾವು ನೋಡೋಕ್ಕೆ ಶುರು ಮಾಡಿದ್ದೀವಿ ಈಗ.